ಸಾಮಾಜಿಕ ಶೈಕ್ಷಣಿಕ ಮತ್ತು ಭಾಗಶಃ ಆರ್ಥಿಕ ಸರ್ವೆ ಇದು ಸಮೀಕ್ಷೆ. ಇದು ಭಾಳಷ್ಟು ಜನ ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡಿದ್ದಾರೆ. ಇದು ಮಾಡುವಾಗ ಸ್ವಾಭಾವಿಕವಾಗಿ ಜಾತಿ ಬಂದೇ ಬರ್ತದೆ, ಇಲ್ಲಂತಲ್ಲ. ಆದರೆ ಜಾತಿ ಗಣತಿ ಮಾಡುವಂಥದ್ದು ಕೇಂದ್ರ ಸರ್ಕಾರ. ನಾವು ಇವತ್ತು ಎಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಆಮೇಲೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಎಲ್ಲ ಸಮುದಾಯಗಳದು ಮತ್ತು ಆರ್ಥಿಕ ಎಷ್ಟಿದೆ ಅದಕ್ಕೆ ಮಾರ್ಕ್ಸನ್ನು ಕೊಟ್ಟು ಅವರವರ ಹಿಂದುಳುವಿಕೆ ಏನಿದೆ ಅದನ್ನು ಗುರುತಿಸಿ ಸೂಕ್ತವಾದಂಥ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು, ಸೌಲಭ್ಯಗಳು ಕೊಡಬೇಕು ಅಂತ ತಿಳ್ಕೊಂಡು ಮಾಡಿರುವಂಥದ್ದು. ಹೀಗಾಗಿ ಇದನ್ನು ಭಾಳ ಜನ ಇದನ್ನು ಜಾತಿ ಗಣತಿನೇ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಎರಡನೇದಾಗಿ ಇವತ್ತೊಂದು ದಿವಸ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಾನು ನಿನ್ನೆ ನೋಡಿದೆ, ಯಾಕೆ ನಾನು ನಿನ್ನೆ ಆ ಕ್ಯಾಬಿನೆಟ್ ನಂತರ ನಾನು ಇನ್ನೊಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ನಾನು ಫೆಡರೇಷನ್ ಆಫ್ ಹೋಟೆಲ್ ಅಸೋಸಿಯೇಷನ್ನು ಇದು ಕಾರ್ಯಕ್ರಮಕ್ಕೆ ನಾನು ಹೋದೆ. ಮಾಧ್ಯಮದಲ್ಲಿ ಬರ್ತಾಯಿತ್ತು, ಕೆಲವೊಂದು ಮಾಧ್ಯಮದಲ್ಲಿ ಇವತ್ತು ಎಂ ಬಿ ಪಾಟೀಲ್ರ ರೋಷ ಗುದ್ದಿದ್ರು, ಹಾಳೆಯನ್ನು ಟೇಬಲ್ ಗುದ್ದಿದ್ರು, ಹಾಳೆಯನ್ನು ಕಿತ್ತಿದ್ರು, ಇದು ಮಾಡಿದರು, ಹಾಗೆ ಮುಖ್ಯಮಂತ್ರಿಗಳೇ ಇದು ಮಾಡಿದರು ಅಂತ ಗಾಬರಿ ಆದರು, ಹಾಗೆ ಹೀಗೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ, ಇವತ್ತು ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಅಲ್ಲಿ ಏನೇನು ಸಮಸ್ಯೆಗಳಲ್ಲಿದ್ದಾವೆ, ಏನೇನು ತಪ್ಪು ಗ್ರಹಿಕೆ ಜನರಲ್ಲಿದೆ, ಈ ಸಮಸ್ಯೆಗಳಿದ್ದಾವೆ, ಇದೆಲ್ಲವನ್ನು ಕೂಡ ಚರ್ಚೆಯನ್ನು ಭಾಳ ಸೌಹಾರ್ದಯುತವಾಗಿ ಎಲ್ಲರೂ, ನಾನಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ಈಶ್ವರ್ ಖಂಡ್ರೆ ಅವರಾಗಲಿ, ಸಂತೋಷ್ ಲಾಡ್ ಅವರಾಗಲಿ, ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥವ್ರ ರೀತಿ ಯಾವುದೇ ಕೂಡ ಅಲ್ಲಿ ಒಂದು ಏರು ದನಿಯಲ್ಲಿ ಆಗಲಿ ಅಥವಾ ಟೇಬಲನ್ನು ಗುದ್ದುದಾಗಲಿ ಅಥವಾ ಕಾಗದವನ್ನು ಇದು ಮಾಡುವಂಥದ್ದು ಯಾವುದು ಕೂಡ ಅದು ಯಾರು ನಿಮಗೆ ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ಎಷ್ಟು ಒಂದು ರೂಪಾಯಿ ಹೇಳ್ಬಿಡ್ತೀನಿ, ಮಲ್ಲಿಕಾರ್ಜುನವ್ರು ಈಗ ಮಲ್ಲಿಕಾರ್ಜುನ್ ಕ್ಯಾಬಿನೆಟ್ಗೆ ಬಂದಿಲ್ಲ. ನಿನ್ನೆ ಎಸ್ ಎಸ್ ಮಲ್ಲಿಕಾರ್ಜುನ್ ಏನು ಕ್ಯಾಬಿನೆಟ್ನಾಗಿಲ್ಲ. ಎಸ್ ಮಲ್ಲಿಕಾರ್ಜುನ್ ಹಿಂಗೆ ಮಾತಾಡಿದ್ರಂತ. ಅರೆ ಕ್ಯಾಬಿನೆಟ್ನಾಗೆ ಇಲ್ಲ, ಅವರು ರಜಾ ಮಾಡಿದರು. ಅಂದ್ರೆ ಏನೇನು ಕಲ್ಪನೆ ಮಾಡ್ತೀರಿ? ಒಂದು ದಿವಸ ಯಾರು ಕ್ಯಾಬಿನೆಟ್ಗೆ ಇಲ್ಲಾರ್ದವ್ರ ಹೆಸರು ಹಾಕ್ತೀರಿ ನೀವು. ಮತ್ತು ಮುಖ್ಯಮಂತ್ರಿಗಳು ಕೂಡ ಎಲ್ಲವನ್ನ ತಾಳ್ಮೆಯಿಂದ ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಅವರಿಗೆ ಹೇಳಿದ್ದೀವಿ. ಕೆಲವೊಂದು ಗೊಂದಲಗಳಿದ್ದಾವೆ, ಕೆಲವೊಂದು ತಪ್ಪುಗ್ರಹಿಗಳಿದು ಎಲ್ಲನೂ ಕೂಡ ಇದು ಆಗಬೇಕು, ಅನವಶ್ಯಕವಾಗಿದ್ದು ಎಲ್ಲವನ್ನೂ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು ಆರೋಗ್ಯ ಸಚಿವರು ಕುಂಡ್ರಿಸಿ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕೆ ಹೇಳಿ ಈ ಗೊಂದಲವನ್ನು ಪರಿಹಾರ ಮಾಡುವಂಥದ್ದಾಗಿದೆ. ಇನ್ನು ಮುಂದೆ ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ, ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರ ರಜೆ ಇರ್ತದೆ. ಮತ್ತು ಎರಡನೇದಾಗಿ ಮುಂದೆ ನಮ್ಮ ಚುನಾವಣೆಗಳು ಬರ್ತವೆ, ನಾಳೆ BBMP, ಜಿಲ್ಲಾ ಪಂಚಾಯತ್, ಅದಕ್ಕೆಲ್ಲನೂ ಕೂಡ ಇದು ಬೇಕಾಗ್ತದೆ ಇವತ್ತೊಂದು ದಿವಸ. ಹೀಗಾಗಿ ಅದನ್ನು ಮುಂದೆ ಹಾಕಿಲ್ಲ. ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿರ್ತೇನೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬಹುತೇಕ ಇಂಥ ಗೊಂದಲಗಳೇನು ಸೃಷ್ಟಿಯಾಗಿದ್ದಾವೆ ಮತ್ತು ಏನು ತಪ್ಪುಗಳು ಆಗಿದ್ರೂ ಕೂಡ ಅದು ಯಾರು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಇರಲಿಲ್ಲ. ಇವತ್ತು ದಿವಸ ನಾವೇ ಹೇಳಿದ್ವಿ ಇವತ್ತು ದಿವಸ ಈ ರೀತಿ ಆಗಿದೆ ಅಂತ. ಹೌದಾ ಅಂತ ಕೇಳಿದ್ರು. ಹೀಗಾಗಿ ಒಂದು ಮಾತು, ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಎಲ್ಲರಿಗೂ ಕೂಡ ಒಂದು ಒಳ್ಳೆಯದು ಆಗಬೇಕು ಅಂತ ಬಯಸಿದ್ದಾರೆ ಮತ್ತು ಒಂದು ಒಳ್ಳೆಯದನ್ನು ಮಾಡ್ತೀವಿ. ಈ ಸಮೀಕ್ಷೆ ಮುಖಾಂತರ ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳಿಂದ, ನಮ್ಮ ಸರ್ಕಾರದಿಂದ ಆಗ್ತದೆ. ಹೀಗಾಗಿ ಇದರಲ್ಲಿ ರಾಜಕೀಯ ಮಾಡುವಂಥ ಅವಶ್ಯಕತೆ BJP ಅವ್ರಿಗಾಗಲಿ ಬೇರೆ ಅವ್ರಿಗಾಗಲಿ ಬೇಕಾಗಿಲ್ಲ. ಇದರಲ್ಲಿ ಏನು ಸ್ಪಷ್ಟತೆ ಬೇಕಾ? ಅಲ್ಲ ಸರ್, ನೀವೀಗ ಬಲವಾಗಿ ಖಂಡಿಸ್ತೀರಿ ಅಂತಂದರೆ ಅಲ್ಲೇನು ಸಭೆಯಲ್ಲಿ ಚರ್ಚೆ ಆಯಿತು. ಸಭೆಯಲ್ಲಿ ಚರ್ಚೆ ಆದಾಗ ಯಾವ್ಯಾವ ತಪ್ಪುಗಳಿದ್ದಾವೆ ನೋಡಿ, ಅದನ್ನು ಕ್ಯಾಬಿನೆಟ್ನಲ್ಲಿ ಗೋಪ್ಯತಾ ಇದು ಮಾಡಿರ್ತೀವಲ್ಲ ನಾವು. ಕ್ಯಾಬಿನೆಟ್ನಾಗೆ ಡಿಸ್ಕಸ್ ಆಗಿ ಬಂದು ಹೊರಗೆ ಹೇಳ್ಬೇಕಾಗ್ತದೆ ನಾವು. ಕ್ಯಾಬಿನೆಟ್ ನಿರ್ಣಯಗಳ ಬಗ್ಗೆ ಹೇಳ್ತಾರೆ, ನಿರ್ಣಯ ಆದ್ರೆ ಅದನ್ನು ಚರ್ಚೆ ಮಾಡಿದ್ದೀವಿ. ಬರೀ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಈಗ ಅನೇಕ ಉದಾಹರಣೆಗಾಗಿ ತಗೊಳ್ಳಿ, ಕಾಂತಿರಾಜ್ ಕಮಿಟಿಯಲ್ಲಿ ಇವತ್ತು ಯಾರೋ ಒಬ್ಬರು ಒಂದು ಜಾತಿಯವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಆದರೆ ಅವರು ಅದನ್ನು ಕ್ರಿಶ್ಚಿಯನ್ ಕನ್ವರ್ಟ್, ನಾನು ಇಂತಿದ್ದ ಜಾತಿಯವನು, ನಾನು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀನಿ, ಅದನ್ನೇ ಒಂದು ಜಾತಿ ಅಂತ ಇವತ್ತು ಸುದ್ದಿ ಮಾಡಿದ್ದಾರೆ. ಅದು ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ಕ್ರಿಶ್ಚಿಯನ್ರಾಗಿ ಬರ್ತದೆ, ಇಸ್ಲಾಂನ ಕನ್ವರ್ಟ್ ಆಗಿದ್ರೆ ಇಸ್ಲಾಂ ಬರ್ತದೆ, ಲಿಂಗಾಯತ್ನ ಕನ್ವರ್ಟ್ ಆಗಿದ್ರೆ ಲಿಂಗಾಯತ್ರಾಗ ಬರ್ತದೆ, ಹಿಂದೂ ಆಗಿದ್ರೆ ಹಿಂದೂದಾಗ ಬರ್ತದೆ. ಅದರಲ್ಲಿ ಕೌಂಟ್ ಆಗಬೇಕು ಹೊರತು ಅದನ್ನ ಕ್ಯಾಟಗರಿ ಮಾಡುವಂಥದ್ದು ಕೆಲವೊಂದು ಈ ಎಲ್ಲ ಗೊಂದಲಗಳಕ್ಕೇನಿತ್ತು ಅದೆಲ್ಲರೂ ಕೂಡ ಇದು ಮಾಡಿದ್ದೀವಿ. ನಮ್ಮ ಲಿಂಗಾಯತರಲ್ಲಿ ಕೂಡ ಅನೇಕ ಉಪಪಂಗಡಗಳಿಗೆ ಪರ್ಯಾಯ ಪದಗಳಿದ್ದಾಗ ಅದನ್ನು ಎರಡೂ ಕೂಡ ಹಿಂದೂ ಆ ಉಪಜಾತಿ ಹೆಸರು ಬರಬೇಕಾಗ್ತದೆ.
ಪರ್ಯಾಯ ಪದವಿಗಿಲ್ಲಾರ್ದವ್ರದ್ದು ಕೂಡ ಇವತ್ತೊಂದು ದಿವಸ ಎರಡೆರಡು ಕಡೆ ನೀವು ನಮೂದಿ ಮಾಡಿದರೆ ಅದಕ್ಕೆ ಗೊಂದಲ ಸೃಷ್ಟಿ ಆಗ್ತದೆ. ನಿನ್ನೆ ಶ್ರೀಗೇರಿ ಸ್ವಾಮೀಜಿಗಳು ಹೇಳ್ತಾರೆ, ಒಂದು ಯಾವುದೋ ಒಂದು ಜಾತಿ ಬಗ್ಗೆ ಹೇಳ್ತಾ ಇದ್ರು, ಇದ್ರೆ ಈ ಒಂದು ಶಬ್ದ ಈ ಕಡೆ ಒಂದು ಶಬ್ದ ಈ ಕಡೆ ಹಿಂಗೆಲ್ಲನೂ ಕೂಡ ಆಗಿದಾವೆ. ಅವೆಲ್ಲನೂ ಕೂಡ ಗಮನಕ್ಕೆ ತಂದಿದ್ದೀವಿ. ಇದೆಲ್ಲವೂ ಸರಿ ಹೋಗ್ತದೆ. ಮತ್ತು ಇದು ಜಾತಿ ಗಣತಿ ಅಲ್ಲೇ ಅಲ್ಲ, ಇದು ಒಂದು ಸಮೀಕ್ಷೆ. ಹೀಗಾಗಿ ಯಾರೂ ಆತಂಕ ಪಡುವಂಥದ್ದಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲವನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಡಿ ಕೆ ಶಿವಕುಮಾರ್ ಆಗಲಿ, ನಾನಾಗಲಿ, ಈಶ್ವರ್ ಖಂಡ್ರೆ ಆಗಲಿ, ಅವ್ರು ಇಡೀ ಕ್ಯಾಬಿನೆಟ್ ಸಹ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೇವೆ. ಅವರ ಜನರ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ನಮ್ಮ ಲಿಂಗಾಯತರಲ್ಲೂ ಬಡವರು ಇದ್ದಾರೆ, ಎಲ್ಲ ಜಾತಿಯಲ್ಲಿಗಳು ಬಡವರು ಇದ್ದಾರೆ. ಆಲ್ಮತ ಇರ್ಬೋದು, ಎಸ್ ಟಿಯಲ್ಲಿರ್ಬೋದು, ಎಸ್ ಸಿಯಲ್ಲಿರ್ಬೋದು, ಎಲ್ಲ ಹಿಂದುಳಿದ ಕಮಿಟಿಯಲ್ಲಿ ಒಕ್ಕಲಿಗರಿರ್ಬೋದು, ಎಲ್ಲದರಲ್ಲಿ ಕೂಡ ಬಡವರು ಇದ್ದಾರೆ. ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾ ಇದೆ. ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ತುಂಬ ಸಹ ಗೂಬೆ ಕುಂಡಿರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಷ್ಟು ಇದರಲ್ಲಿ ಅವತ್ತೂ ಸಹ ಭಾಗವಹಿಸಿಲ್ಲ. ಇದನ್ನು ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಹೇಳಿದ್ಮೇಲೆ ಹೌದಾ ಹಿಂಗಾಗಿದೆಯಾ ಅಂತ ಕೇಳಿದ್ರು. ನಾವು ಹೇಳಿದ್ಮ್ಯಾಗ ಅವ್ರ ತಂದು ಹೇಗಿದ್ರೆ ಸರಿಪಡಿಸ್ಬೇಕು ಅಂತೇಳಿ. ಸೊ ಹೀಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು. ಸಮೀಕ್ಷೆ ಆಗ್ತದೆ, ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ. ಸರ್ ಈಗ ಯಾವಾಗ ಸಮೀಕ್ಷೆ ಆಗುತ್ತೆ ಸರ್? ನಮಗೆ ಎಲ್ಲಿವರೆಗೂ 22ನೇ ತಾರೀಕು ಚಾಲು ಆಗ್ತದೆ, ಅಕ್ಟೋಬರ್ 7ಕ್ಕೆ ಮುಗೀತದೆ. ಅದೇ ಸರ್, ಅಷ್ಟೊಳಗೆ ಇದನ್ನೆಲ್ಲ ಸರಿಪಡಿಸ್ಕೋಬೇಕು. ಈಗ ನೀವೆಲ್ಲ ಏನು ಕೆಲವೊಂದು ನಿನ್ನೆ ನಿರ್ದೇಶನ ಕೊಟ್ಟಿದ್ದು ಸರಿ ಆಗ್ತದೆ ಎಲ್ಲನೂ ಕೂಡ. ಸರ್, ಈಗ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಆಗ್ತಾ ಇದೆ. ವೀರಶೈವ ಲಿಂಗಾಯತ ಆಗಲಿಲ್ಲ, ಎಲ್ಲರಿಗೂ ಹಕ್ಕಿದೆ. ಅವರವರ ಇದನ್ನ ಇದು ಇವತ್ತು ದಿವಸ ಸ್ವಾತಂತ್ರ್ಯ ಅದ, ಧಾರ್ಮಿಕ ಸ್ವಾತಂತ್ರ್ಯ ಅದ, ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಅದ. ಎಲ್ಲರಿಗೂ ತಮ್ಮ ತಮ್ಮ ಇದನ್ನು ಇದು ಮಾಡುವಂಥ ಹಕ್ಕಿದೆ. ಯಾರಿಗಿಲ್ಲ ಹೇಳಿ? ನಿಮಗೂ ಇದೆ.